ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಪಾಠದ ಸಮಾಂತರ ಶ್ರೇಣಿಗಳ n ಪದಗಳ ಮೊತ್ತ ಕಂಡುಹಿಡಿಯುವುದು ಮತ್ತು n ಧನ ಪೂರ್ಣಾಂಕಗಳ ಮೊತ್ತ ಹಾಗೂ ಕೊನೆಯ ಪದ ಮತ್ತು ಮೊದಲ ಪದ ಕೊಟ್ಟಾಗ ನಾವು ಹೇಗೆ ಮೊತ್ತ ಕಂಡುಹಿಡಿಯುವುದು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾನು ಕೆಲವು ಸೂತ್ರಗಳನ್ನು ಬರೆದಿದ್ದೇನೆ ನೋಡಿ. ಮೊದಲನೇ ಸೂತ್ರ, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ. ನಾವೀಗ nನೇ ಪದ ಹೇಗೆ ಕಂಡುಹಿಡಿಯುವುದು ಅಂತ ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ. ಅದೇ ರೀತಿ ಇಲ್ಲಿ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ SN. ಎಸ್ ಅಂದರೆ ಸಮ್, ಇಂಗ್ಲೀಷ್ನಲ್ಲಿ ಸಮ್ ಹೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ಎಸ್ ಉಪಯೋಗಿಸಿದ್ದಾರೆ. SN ಸಮ n/2 ಬ್ರ್ಯಾಕೆಟ್ 2a ಪ್ಲಸ್ n-1 ಗುಣಿಸು d. ಇದು n ಪದಗಳ ಮೊತ್ತ. ಇಲ್ಲಿ n ಅಂದರೆ ಪದಗಳ ಸಂಖ್ಯೆ, ಎ ಅಂದರೆ ಮೊದಲ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ಅದೇ ರೀತಿ ಸಮಾಂತರ ಶ್ರೇಣಿಯ nನೇ ಪದ ಕೊಟ್ಟರೆ, nನೇ ಪದ ಅಥವಾ ಕೊನೆಯ ಪದ ಕೊಟ್ಟಾಗ ಮತ್ತು ಮೊದಲ ಪದ ಕೊಟ್ಟಿದ್ದರೆ ಶ್ರೇಣಿಯ ಪದಗಳ ಮೊತ್ತ ಕಂಡುಹಿಡಿಯೋದು SN ಸಮ n/2. ಇಲ್ಲಿ a ಪ್ಲಸ್ an, ಯಾಕೆಂದರೆ ಇಲ್ಲಿ ಕೊನೆಯ ಪದ ಅಥವಾ nನೇ ಪದ ಕೊಟ್ಟಿರ್ತಾರೆ, ಆಗ ನಾವು a ಪ್ಲಸ್ an ಮಾಡಿದರೆ ಸಾಕು. ಮೂರನೇ ಸೂತ್ರ, ಮೊದಲ n ಧನ ಪೂರ್ಣಾಂಕಗಳ ಮೊತ್ತ. ಅಂದರೆ 1, 2, 3, 4 ಹೀಗೆ ಮುಂದುವರಿಸ್ತಾ ಹೋದ ಹಾಗೆ ಧನ ಪೂರ್ಣಾಂಕಗಳನ್ನು ತೆಗೆದುಕೊಂಡ್ರೆ ಅವುಗಳ ಮೊತ್ತ. ನಾವೀಗ n ಧನ ಪೂರ್ಣಾಂಕ ತೆಗೆದುಕೊಂಡ್ರೆ ಸೂತ್ರ SN ಸಮ n ಗುಣಿಸು n+1/2. ಇಲ್ಲಿ n ಅಂದರೆ ಎಷ್ಟು ಪದಗಳನ್ನು ತಗೊಳ್ತೇವೆ ಅದು. ಈಗ ನಾವು 10 ಪದಗಳನ್ನು ತಗೊಂಡ್ರೆ S10 ಅಂತ ತಗೊಳ್ಳೋದು. 5 ಪದ ತಗೊಂಡ್ರೆ S5. 5 ಗುಣಿಸು 5+1/2. ಅದೇ ರೀತಿ ಪರೀಕ್ಷೆಯಲ್ಲಿ ಒಂದೊಂದು ಸಲ ಅವರು ಕೇಳ್ತಾರೆ, ಕೆಲವೊಮ್ಮೆ nನೇ ಪದ ಅಂತ ಕೊಡುವ ಬದಲು ಈ ಸೂತ್ರಕ್ಕೆ ಅವರು nನೇ ಪದವನ್ನು L ಅಂತ ಕೊಡ್ತಾರೆ. ಅವರು ಹೀಗೆ ಪರೀಕ್ಷೆಯಲ್ಲಿ ಈ ರೀತಿ ಕೊಟ್ಟರೆ, ಶ್ರೇಣಿಯ ಕೊನೆಯ ಪದ L, ಮೊದಲ ಪದ A ಆದಾಗ ಮೊತ್ತ ಕಂಡುಹಿಡಿಯುವ ಸೂತ್ರ. ನೋಡಿ, ಈ ಸೂತ್ರ ಇಲ್ಲಿ ಕೊನೆಯ ಪದವನ್ನು ನಾವು AN ಅಂತ ತಗೊಂಡಿದ್ದೇವೆ, ಆದರೆ ಅವರು ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೊನೆಯ ಪದವನ್ನು L ಅಂತ ತಗೊಂಡು ಸೂತ್ರ ಬರೀಲಿಕ್ಕೆ ಹೇಳಿದರೆ ಆಗ ನಾವು ಹೀಗೆ ಸೂತ್ರ ಬರಿಬೋದು. SN ಸಮ n/2. ಇಲ್ಲಿ AN ಇರುವಲ್ಲಿ ನಾವು ಕೊನೆಯ ಪದ ಅಂದರೆ L ಅಂತ, ಅದನ್ನು ನಾವು a ಪ್ಲಸ್ L ಅಂತ ಬರಿಬೋದು. ಇಲ್ಲಿ n/2 ಇದೇ ಸೂತ್ರ, n/2 a ಪ್ಲಸ್ AN. ಇಲ್ಲಿ a ಪ್ಲಸ್ ANನ ಜಾಗದಲ್ಲಿ L, ಯಾಕಂದರೆ ಕೊನೆಯ ಪದವನ್ನು ಅವರು L ಅಂತ ತಗೊಂಡಿದ್ದಾರೆ, ಆದ್ದರಿಂದ ಇಲ್ಲಿ L ಅಂತ ತಗೊಂಡು ನಾವು ಸೂತ್ರವನ್ನು ಬರಿಬೋದು. ಈಗ ನಾವು ಕೆಲವು ಉದಾಹರಣೆ ಲೆಕ್ಕ ಮಾಡುವ. ಉದಾಹರಣೆ 1, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು. ನಾವು ಸ್ವಾಭಾವಿಕ ಸಂಖ್ಯೆಗಳಂದರೆ ಧನ ಪೂರ್ಣಾಂಕಗಳು, ಅವುಗಳ ಮೊತ್ತ ಕಂಡುಹಿಡಿಯುವಾಗ ನಾವು ಸೂತ್ರ ಉಪಯೋಗಿಸುವುದು ಮೂರನೇ ಸೂತ್ರ, SN ಸಮ n ಗುಣಿಸು n+1/2. ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದು 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಆದ್ದರಿಂದ ಇಲ್ಲಿ n ಅಂದರೆ ನಾವು 10 ಅಂತ ತಗೊಳ್ಬೇಕು. ಇಲ್ಲಿ 10 +1/2 ಅಂದರೆ 10. ಇಲ್ಲಿ 10 + 1 ಅಂದರೆ 11/2. ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡುವ. 2 1 2 5 10, 5 11 55. ನೀವು ಬೇಕಾದರೆ ಕೂಡಿಸಿ ನೋಡ್ಬೋದು. 1 2 ಹೀಗೆ 10 ಸ್ವಾಭಾವಿಕ ಸಂಖ್ಯೆಗಳು 1 2 3 4 ಮುಂದುವರಿದು 10ರವರೆಗೆ. ಇವುಗಳನ್ನೆಲ್ಲ ಒಂದು ಕೂಡಿಸಿ ನೋಡಿದರೆ ನಮಗೆ ಮೊತ್ತ 55 ಸಿಗ್ತದೆ. ಅದೇ ರೀತಿ ಇದು ಸೂತ್ರ ಉಪಯೋಗಿಸಿ ಮಾಡಿದರೂ ನಮಗೆ 55 ಉತ್ತರ ಸಿಗ್ತದೆ. ಉದಾಹರಣೆ 2, ಮೊದಲ 1000 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ನಾವು 1000 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವುದು. ನಾವು ಈಗ ಉಪಯೋಗಿಸಿದ ಸೂತ್ರ ಅದನ್ನೇ ಉಪಯೋಗಿಸಿ. ಇಲ್ಲಿ n ಅಂದರೆ 1000, SN ಸಮ n ಗುಣಿಸು n+1/2. n ಅಂದರೆ 1000, 1000 + 1
ಭಾಗಿಸು 2. 1000 ಗುಣಿಸು 1000 ಪ್ಲಸ್ 1 ಅಂದರೆ 1001 ಭಾಗಿಸು 2. ಇದನ್ನು ಭಾಗಿಸಿ 2 1 2 500 ಸಲ 1000ದ ಅರ್ಧ. ನಾವು 500 ಗುಣಿಸು 1001 ಗುಣಿಸಿ 5 1 5 2 0 ಹಾಕಿ 5 1 5 ಮತ್ತು ಇಲ್ಲಿರುವ 2 0 ಇಲ್ಲಿ ಹಾಕಿ ಒಟ್ಟಿಗೆ ನಮಗೆ 5,05,000 ಉತ್ತರ ಸಿಗ್ತದೆ. ಅಂದರೆ 1000 ಸ್ವಾಭಾವಿಕ ಸಂಖ್ಯೆಗಳು ಅಥವಾ 1000 ಧನ ಪೂರ್ಣಾಂಕಗಳ ಮೊತ್ತ 5,05,000 ಆಗಿರ್ತದೆ. ಈಗ ನಾವು ಅಭ್ಯಾಸ 1.3ರ ಪ್ರಶ್ನೆಗಳನ್ನು ಮುಂದುವರಿಸೋಣ. ಇಲ್ಲಿ 1ನೇ ಪ್ರಶ್ನೆ, ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ ಮೊತ್ತವನ್ನು ಕೇಳಿದ್ದು, ಆಗ ನಾವು ಮೊತ್ತ ಹೇಳುವಾಗ SN ಸೂತ್ರವನ್ನು ಉಪಯೋಗಿಸಬೇಕು. ಪದವನ್ನು ಕೇಳಿದರೆ AN ಸೂತ್ರ, ಅದನ್ನು ನಾವು ಮೊದಲಿನ ಕ್ಲಾಸಲ್ಲಿ ಮಾಡಿದೆವು. ಈಗ 1ನೇ ಪ್ರಶ್ನೆ, 2, 7, 12 ಈ ಶ್ರೇಣಿಯ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ಶ್ರೇಣಿಯಲ್ಲಿ ನಾವು ಶ್ರೇಣಿಯನ್ನು ಬರೆಯುವ 2, 7, 12 ಡ್ಯಾಶ್. ಇಲ್ಲಿ 2, 7, 12 ಈ ಸಮಾಂತರ ಶ್ರೇಣಿ. ಇದು A1, A2, A3 ಹಾಗೆ ಮುಂದುವರಿತದೆ. 10 ಪದಗಳವರೆಗೆ ಪದಗಳ ಸಂಖ್ಯೆಯನ್ನು ನಾವು n ಅಂದರೆ 10 ಅಂತ ತೆಗೆದುಕೊಳ್ಳೋದು. ಇಲ್ಲಿ 10 ಪದಗಳವರೆಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಲಿಕ್ಕೆ ಮೊದಲ ಪದ A ಸಮ 2. A ಅಂದರೆ 2. ಸಾಮಾನ್ಯ ವ್ಯತ್ಯಾಸ 2ನೇ ಪದ ಮೈನಸ್ 1ನೇ ಪದ. D ಸಮ 7 ಮೈನಸ್ 2 ಅಂದರೆ 5. ಈಗ ನಾವು ಮೊತ್ತ ಕಂಡುಹಿಡಿಬೇಕು. ಮೊತ್ತ ಅಂತ ಸೂತ್ರ SN ಸಮ n ಭಾಗಿಸು 2 2A ಪ್ಲಸ್ n ಮೈನಸ್ 1 D. ಮೊತ್ತ n ಅಂದರೆ 10, 10 ಭಾಗಿಸು 2 2A 2 ಗುಣಿಸು A ಅಂದರೆ 2 ಪ್ಲಸ್ n ಅಂದರೆ ಇಲ್ಲಿ ನಾವು 10 ತಗೊಂಡಿದ್ದೇವೆ, 10 ಮೈನಸ್ 1 D ಅಂದರೆ 5. ಇಲ್ಲಿ SN ಅಂದರೆ ಇಲ್ಲಿ n ಅಂದರೆ 10, ಆದ್ದರಿಂದ ನಾವು S10 ಅಂತ ಬರೆಯೋಣ. ಇಲ್ಲಿ 2 1 2 5 ಇಲ್ಲಿ 5 ಬ್ರ್ಯಾಕೆಟ್ 2 2 4 ಪ್ಲಸ್ 10ರಿಂದ 1 ಮೈನಸ್ ಮಾಡಿದರೆ 9, 9 ಗುಣಿಸು 5 5 4 ಪ್ಲಸ್ 9 5 45 45 ಪ್ಲಸ್ 4 ಅಂದರೆ 49. 5 ಗುಣಿಸು 49 ಗುಣಿಸಿ 5 9 45 4 ಉಳಿತದೆ. 5 4 20 ಪ್ಲಸ್ 4 24 ಉತ್ತರ 245. ಹಾಗಾದರೆ ಇಲ್ಲಿ 2 7 12 10 ಪದಗಳವರೆಗಿನ ಮೊತ್ತ 245. 2ನೇ ಪ್ರಶ್ನೆ, -37 -33 -29 ಈ ಸಮಾಂತರ ಶ್ರೇಣಿಯಲ್ಲಿ 12 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲ ಪದ A ಸಮ -37. A ಅಂದರೆ -37. ಸಾಮಾನ್ಯ ವ್ಯತ್ಯಾಸ 2ನೇ ಪದ ಮೈನಸ್ 1ನೇ ಪದ. D ಸಮ -33 -37 ಅಂದರೆ -33. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗ್ತದೆ, ಪ್ಲಸ್ 37. 12 ಪದಗಳವರೆಗೆ ಅಂದರೆ n ಅಂದರೆ 12 ಪದಗಳವರೆಗೆ ಕೊಟ್ಟಿದ್ದಾರೆ ಅವರು. SN ಅಂದರೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಮೊತ್ತ SN ಸೂತ್ರ ಹಾಕುವ. SN ಸಮ n ಭಾಗಿಸು 2 2A ಪ್ಲಸ್ n ಮೈನಸ್ 1 D. ಇಲ್ಲಿ ನಾವು 12 ಪದಗಳು ಅಂದರೆ S12. n ಅಂದರೆ 12 ಭಾಗಿಸು 2 2 ಗುಣಿಸು A ಅಂದರೆ -37 ಪ್ಲಸ್ n ಮೈನಸ್ 1 ಅಂದರೆ 12 ಮೈನಸ್ 1 D ಅಂದರೆ 4 ಸಮ 2 1 2 6
6, 2 ಗುಣಿಸು -37, 2 7 14, 2 3 6 1 7 -74 ಪ್ಲಸ್ 12ರಿಂದ 1 ಮೈನಸ್ ಮಾಡಿದರೆ 11, 11 ಗುಣಿಸು 4 ಇಲ್ಲಿ 6 -74, ಇಲ್ಲಿ 11 4 44, 6 ಬ್ರ್ಯಾಕೆಟ್ 74ರಿಂದ 44 ಮೈನಸ್ ಮಾಡಿ, 4ರಿಂದ 4 ಮೈನಸ್ ಮಾಡಿದರೆ 0, 7ರಿಂದ 4 ಮೈನಸ್ ಮಾಡಿದರೆ 3, ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇದನ್ನು ಗುಣಿಸಿ, ಬ್ರ್ಯಾಕೆಟ್ ಇರುವಾಗ ನಾವು ಗುಣಿಸಬೇಕು. 6 3 18, ಒಂದು 0 -180. ಹಾಗಾದರೆ S12ರ ಬೆಲೆ -180. ಮೂರನೇ ಪ್ರಶ್ನೆ 0.6, 1.7, 2.5 ಹೀಗೆ ಮುಂದುವರಿಸಿ ಈ ಸಮಾಂತರ ಶ್ರೇಣಿಯ 100 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ನಾವು ಇದೇ ಆಗ ಮಾಡಿದ ಹಾಗೆ ಮುಂದುವರಿಸುವುದು. ಮೊದಲ ಪದ A = 0.6, ಸಾಮಾನ್ಯ ವ್ಯತ್ಯಾಸ D = ಎರಡನೇ ಪದ ಮೈನಸ್ ಒಂದನೇ ಪದ 1.7 -0.6, 7ರಿಂದ 6 ಮೈನಸ್ ಮಾಡಿದರೆ 1 ಪಾಯಿಂಟ್, 1ರಿಂದ 0 ಮೈನಸ್ ಮಾಡಿ 1. n ಅಂದರೆ 100 ಪದಗಳವರೆಗೆ. SN ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. SN ಸೂತ್ರ ಹಾಕಿ. SN = n/2, 2a ಪ್ಲಸ್ n-1 D. ನಾವು 100 ಪದಗಳು, n ಅಂದರೆ 100, S 100 ಸಮ 100/2, 2 ಗುಣಿಸು a, 2 ಗುಣಿಸು 0.6 ಪ್ಲಸ್ n ಅಂದರೆ 100 ಮೈನಸ್ 1, D ಅಂದರೆ 1.1. ಇಲ್ಲಿ 100/2 ಅಂದರೆ 2 1 2 50 100 50. ಇಲ್ಲಿ ಗುಣಿಸಿ 2 6 12, ಒಂದು ಸಂಖ್ಯೆ ಆದಮೇಲೆ ಬಿಂದು ಹಾಕಿ. ಇಲ್ಲಿ 100ರಿಂದ 1 ಮೈನಸ್ ಮಾಡಿದರೆ 99 ಗುಣಿಸು 1.1. ಇಲ್ಲಿ 50 1.2 ಪ್ಲಸ್ ಇದೆರಡನ್ನು ಗುಣಿಸಿ 99 ಗುಣಿಸು 1.1. 1 9 9, 1 9 9. ಈ ರೀತಿಯಲ್ಲಿ 1 9 9 ಗುಣಿಸಿ 9 9 ಪ್ಲಸ್ 9 ಅಂದರೆ 18, 9 1 10. ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಬಿಂದು ಹಾಕಲಿಕ್ಕೆ. ಉತ್ತರ 108.9. 50 108.9ಕ್ಕೆ 1.2 ಕೂಡಿಸಬೇಕು. 9ಕ್ಕೆ 2 ಕೂಡಿಸಿದರೆ 11, 1 ಈ ಕಡೆ ಬರ್ತದೆ. 8 ಪ್ಲಸ್ 1 9 ಪ್ಲಸ್ 10 0 ಆಗ್ತದೆ. ಇಲ್ಲಿ ಪ್ಲಸ್ 1 ಇಲ್ಲಿ ಬರ್ತದೆ. ಇಲ್ಲಿ ಪುನಃ 1 ಉಂಟು. 50 ಗುಣಿಸು 110.1 ಗುಣಿಸಿ. ಇಲ್ಲಿ 5 1 5, 5 0ಗೆ 0, 5 1 5, 5 1 5 ಮತ್ತು ಇಲ್ಲಿ ಒಂದು 0 ಉಂಟು. ಇಲ್ಲಿ ಪಾಯಿಂಟ್ ಹಾಕಲಿಕ್ಕೆ ಲಾಸ್ಟ್ ಸಂಖ್ಯೆ ಆದಮೇಲೆ ಇಲ್ಲಿ 5505. ಹಾಗಾದರೆ S 100 = 5505 ಆಗಿರ್ತದೆ. ನಾಲ್ಕನೇ ಪ್ರಶ್ನೆ 15ನೇ 1, 12ನೇ 1, 10ನೇ 1 ಈ ಸಮಾಂತರ ಶ್ರೇಣಿಯ 11 ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ. ಇಲ್ಲಿ A ಅಂದರೆ 15ನೇ 1, ಸಾಮಾನ್ಯ ವ್ಯತ್ಯಾಸ D = 12ನೇ 1 ಮೈನಸ್ 15ನೇ 1. ಸಮ ಇಲ್ಲಿ 12 ಮತ್ತು 15ರ ಲಾಸ ಇಲ್ಲಿ ಮಾಡಿ. 12 ಮತ್ತು 15ರ ಲಾಸ 2 6 12, 15, 3 2 6, 3 5 15, 2 1 5, 5 1, 2 3 6, 6 2 12, 12 5 60. ಹಾಗಾದರೆ ಲಾಸ
60. ಇಲ್ಲಿ ನಾವು ಲಾಸ 60 ತಗೊಳ್ಳಿ. 12 ಎಷ್ಟಲಿ 60, 12 ಐದಲಿ 60, ಇದಕ್ಕೆ 5ರಿಂದ ಗುಣಿಸಿ. 5 1 5 ಮೈನಸ್ 15 4ಲಿ 60, ಇದಕ್ಕೆ 4ರಿಂದ ಗುಣಿಸಿ ಸಮ 5ರಿಂದ 4 ಮೈನಸ್ ಮಾಡಿದರೆ 1/60. ಡಿಯ ಬೆಲೆ 1/60. ಎನ್ ಅಂದರೆ 11. ಎನ್ ಸಮ 11. ನಾವು ಎಸ್ ಎನ್ ಕಂಡುಹಿಡಿಬೇಕು, ಮೊತ್ತ ಕಂಡುಹಿಡಿಯೋದು. ಎಸ್ ಎನ್ ಸಮ n/2 2a ಪ್ಲಸ್ n-1 ಡಿ. ಇಲ್ಲಿ 11 ಪದಗಳು ಅಂದರೆ ಎಸ್ 11. 11/2 2 ಗುಣಿಸು ಎ ಅಂದರೆ 15ನೇ 1 ಪ್ಲಸ್ ಎನ್ ಅಂದರೆ 11 - 1 ಡಿ ಸಮ 60ನೇ 1. 11/2 ಇಲ್ಲಿ 2 1 2/15 ಪ್ಲಸ್ ಇಲ್ಲಿ 11 -1 ಅಂದರೆ 10. 10 ಗುಣಿಸು 1 ಅಂದರೆ 10/60. ಇಲ್ಲಿ ನೀವು ಲಾಸ ತಗೊಳ್ಳಿ. 11/2 ಇಲ್ಲಿ 15 ಮತ್ತು 60ರ ಲಾಸ 60, ಯಾಕಂದರೆ 15 60ರಲ್ಲಿ ಭಾಗಿಸಿ ಹೋಗ್ತದೆ 60. 15 ಎಷ್ಟಲಿ 60, 15 4ಲಿ 60, ಇದಕ್ಕೆ ನೀವು 4ರಿಂದ ಗುಣಿಸಬೇಕು. 2 4ಲಿ 8. 60 ಒಂದು ಸಲ 60, 10ಕ್ಕೆ 1ರಿಂದ ಗುಣಿಸಿ 10 1ಲಿ 10 ಸಮ 11/2. ಇಲ್ಲಿ 10 + 8 ಅಂದರೆ 18/60. ಇವೆರಡು ಗುಣಾಕಾರದಲ್ಲಿ ಉಂಟು. ಈಗ ನೀವು 2 1ಲಿ 2 9ಲಿ 18, ಅದೇ ರೀತಿ 3 3ಲಿ 9, 3 2ಲಿ 6 20 ಸಲ. ನಮಗೆ ಇಲ್ಲಿ ಉಳಿಯೋದು 11 3ಲಿ 33/20. ಹಾಗಾದರೆ 11 ಪದಗಳ ಮೊತ್ತ 33/20 ಆಗಿರ್ತದೆ.